Hello students, welcome to RH Chemistry. So in this video we are going to discuss about read NCERT along with me series chapter 2 solutions in text question, the solutions for that. ಸೊ ನೀವು ಪ್ರೀವಿಯಸ್ ವಿಡಿಯೋ ನನ್ನದನ್ನು ನೋಡ್ಕೊಂಡು ಬರಲಿಲ್ಲ ಅಂತಂದರೆ ನಿಮಗಿದು ಮುಂದಿನದು ಅರ್ಥ ಆಗೋದಿಲ್ಲ. ಸೊ ಪ್ರೀವಿಯಸ್ ವಿಡಿಯೋನ ನೋಡಿ. ಸೊ ಅದರಲ್ಲಿ ಎಲ್ಲ ಸ್ಟೆಪ್ ವೈಸ್ ಲೈನ್ ಬೈ ಲೈನ್ ನಾನು ಹೇಳಿದ್ದೀನಿ ಯಾವ್ಯಾವುದು ಇಂಪಾರ್ಟೆಂಟ್ ಇದೆ 1 ಮಾರ್ಕ್ಸ್ಗೆ ಓದಬೇಕು ಅನ್ನೋದನ್ನು ಬೋರ್ಡ್ ಎಕ್ಸಾಮಿಗೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಯುವರ್ ನೀಟ್ ಆ್ಯಂಡ್ CET ಎಕ್ಸಾಮ್ಸ್ ಆಲ್ಸೋ. ಎಡಿಷನ್ ಟು ದ್ಯಾಟ್, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಆಲ್ ಇನ್ ಟೆಕ್ಸ್ಟ್ ಪ್ರಾಬ್ಲಮ್ಸ್. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಚಾಪ್ಟರಿಂದ ನಮಗೆ 3 ಮಾರ್ಕ್ಸ್ ಪ್ರಾಬ್ಲಮನ್ನು ಕೇಳ್ತಾರೆ, ನ್ಯೂಮರಿಕಲ್ಸ್ ಕಂಪಲ್ಸರಿ. ಸೊ ಅದನ್ನಷ್ಟನ್ನು ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ದಿಸ್ ಈಸ್ ದ ಬುಕ್ ವಿಚ್ ಐ ಹ್ಯಾವ್ ರಿಟರ್ನ್, ಕೆಮಿಸ್ಟ್ರಿ ಸೆಕೆಂಡ್ PUC ಎಕ್ಸಾಮ್ ನೇವಿಗೇಟರ್, ಆ್ಯಂಡ್ ದಿಸ್ ಈಸ್ ಫ್ರಮ್ ಮೈ ಓನ್ ಪಬ್ಲಿಕೇಶನ್, RH ಪಬ್ಲಿಕೇಶನ್. ಆ್ಯಂಡ್ ದ ಕಾಸ್ಟ್ ಆಫ್ ದಿಸ್ ಬುಕ್ ಈಸ್ 170 rupees. ಆ್ಯಂಡ್ ಇಫ್ ಯು ಆರ್ ಔಟ್ಸೈಡ್ ದ ಧಾರವಾಡದಲ್ಲಿ ಆದರೆ ನಿಮಗೆ ಭಾರತ್ ಬುಕ್ ಡಿಪೋದಲ್ಲಿ ಈ ಬುಕ್ ಸಿಗುತ್ತೆ. ಸೊ ಭಾರತ್ ಬುಕ್ ಡಿಪೋಕ್ಕೆ ಹೋಗಿ RH ಪಬ್ಲಿಕೇಶನ್ ಬುಕ್ ಕೊಡಿ ಅಂದರೆ ಕೊಡ್ತಾರೆ. ಸೊ ಹೊರಗಡೆಯವರಾದರೆ ಇದಕ್ಕೆ ನಾನು 40 rupees ಮಿನಿಮಮ್ ಚಾರ್ಜನ್ನು ಮಾಡ್ತಾಯಿದ್ದೀನಿ, ಸ್ಪೀಡ್ ಪೋಸ್ಟ್ ಚಾರ್ಜ್ ಅಂತೇಳಿ. ಸೊ ನಿಮಗೆ ಟೋಟಲ್ 210 rupeesದಲ್ಲಿ ಬುಕ್ ನಿಮ್ಮ ಮನೆಗೆ ಬರುತ್ತೆ. ಸೊ ಬುಕ್ಕನ್ನು ತೊಗೊಳ್ಳಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ದ ಮೇನ್ ಎಕ್ಸಾಮ್. ಯಾಕಂದರೆ ಈ ಬುಕ್ಕಲ್ಲಿ ನಾನು ಎಲ್ಲ 2014 2020ವರೆಗೆ ಆಲ್ ದ ಚಾಪ್ಟರ್ಸ್, ಚಾಪ್ಟರ್ ವೈಸ್, ಮಾರ್ಕ್ ವೈಸ್, ಸ್ಕೀಮ್ ಆಲ್ಸೋ ಐ ಹ್ಯಾವ್ ಗಿವನ್ ಅಂತಂದರೆ, ಸೊ ಎವ್ರಿಥಿಂಗ್ ಇಟ್ ಈಸ್ ದೇರ್ ಇನ್ ದಿಸ್. ಸೊ ನೀವು ಅದಕ್ಕೆ ಮಾಡಬೇಕಾಗಿರೋದು ಏನಂತಂದರೆ, ಈ ನನ್ನ ನಂಬರಿಗೆ, ಸೊ 9972296456 ನಂಬರಿಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡಿ. ಸೊ ನಿಮಗೆ ಬುಕ್ ಕಳಿಸೋವಂಥ ಜವಾಬ್ದಾರಿ ನಂದು. ಸೊ ನೆಕ್ಸ್ಟ್ ನಾವು ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ. ಸೊ ಮೋಲ್ ಫ್ರ್ಯಾಕ್ಷನ್ ಮೇಲಿದೆ. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಮೇಲಿದೆ, ಸಾರಿ, ಬೆನ್ಝೀನ್ ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಫ್ 22 grams ಆಫ್ ಬೆನ್ಝೀನ್ ಇಸ್ ಡಿಸಾಲ್ವ್ಡ್ ಇನ್ 122 grams ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮಾಸ್ ಪರ್ಸೆಂಟ್ ಫಾರ್ಮುಲಾ ಏನಿದೆ ಅಂತ ನೆನಪು ಮಾಡ್ಕೊಳ್ಳೋಣಂತೆ. ಸೊ ಮಾಸ್ ಪರ್ಸೆಂಟ್ ಫಾರ್ಮುಲಾ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ಒನ್ ಕಂಪೋನೆಂಟ್ ಸೊ ಡಿವೈಡೆಡ್ ಬೈ ಸೊ ಟೋಟಲ್ ಮಾಸ್, ಅಂದರೆ ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ ಇಂಟು 100 ಅಂತ ಮಾಡ್ತೀವಿ, ಹೌದಾ? ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಾಸ್ ಪರ್ಸೆಂಟ್ ಫಸ್ಟ್ ಬೆನ್ಝೀನ್ದು ಕನ್ವರ್ಟ್ ಮಾಡೋಣಂತೆ, ಕ್ಯಾಲ್ಕುಲೇಟ್ ಮಾಡೋಣಂತೆ, C6H5. ಆ್ಯಂಡ್ ವಿ ನೋ ದ್ಯಾಟ್ ಮಾಸ್ ಆಫ್ ದ ಬೆನ್ಝೀನ್ ಇಸ್ ಗಿವನ್ 22. ಸೊ 22 ಡಿವೈಡೆಡ್ ಬೈ ಟೋಟಲ್ ಮಾಸ್ ನಿಮಗೆ 144 ಆಗ್ತದೆ. 144 ಹೇಗಾಗ್ತದೆ ಅಂತಂದರೆ, ಸೊ ಇದು 22 ಪ್ಲಸ್ ಇದು 122 ಎರಡೂ ಸೇರಿಸಿ ಮಾಸ್ ಆಫ್ ದ ಸೊಲ್ಯೂಷನ್. ಸೊ 122 ಇಂಟು 100 ಈಸ್ ಈಕ್ವಲ್ ಟು ನಿಮಗೆ 15.28% ಬರ್ತದೆ. ಆ್ಯಂಡ್ ಪರ್ಸಂಟೇಜ್ ಆಫ್ CCl4 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್, ಸೊ ಇದು ಸಿಂಪಲ್ 100 ಮೈನಸ್ ಅಂತ ಮಾಡಬೇಕು. ಸೊ 100 ಮೈನಸ್ 15.28 ಅಂತ ಮಾಡಿಬಿಟ್ಟೆ ಬರ್ತದೆ, ಬಿಕಾಸ್ ಎರಡೇ ಕಂಪೋನೆಂಟ್ ಇರೋದಿಲ್ಲಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 84.72 ಯು ಆರ್ ಗೋಯಿಂಗ್ ಟು ಗೆಟ್. ಸೊ 84.72% ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದಿಸ್ ಈಸ್ ಅಬೌಟ್, ಸೊ ದಿಸ್ ದ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬೆನ್ಝೀನ್ ಇನ್ ಸೊಲ್ಯೂಷನ್ ಕಂಟೈನ್ 30% ಬೈ ಮಾಸ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಇದೆ. ಸೊ 30% ಬೈ ಮಾಸ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ ಮೀನಿಂಗ್ ಏನಂತ ಬರ್ಕೊಳ್ಳಿ. ಸೊ ದ ಮೀನಿಂಗ್ ಈಸ್ ದ್ಯಾಟ್ 30 grams ಆಫ್ C6H6, ಸೊ 30 grams ಆಫ್ C6H6 ಇನ್ 100 grams ಆಫ್ ಸೊಲ್ಯೂಷನ್ ಅಂತ ಮೀನಿಂಗ್, ಹೌದಾ? ಸೊ ಅಂದರೆ C6H6 ಇನ್ ಮಾಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಇದೆ. ಇದು 30 ಆದಮೇಲೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ವಿಲ್ ಬಿ 70% ಅಂತ ಮೀನಿಂಗು, ವಿಚ್ ಮೀನ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 70 grams ಆ್ಯಂಡ್ ದಿಸ್ ಆ್ಯಸ್ 30 grams. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್. ಮೋಲ್ ಫ್ರ್ಯಾಕ್ಷನಿಗೆ ವಿ ನೀಡ್ ದ ಫಾರ್ಮುಲಾ ಮೋಲ್ ಫ್ರ್ಯಾಕ್ಷನ್ ಆಫ್, ದೇ ಹ್ಯಾವ್ ಆಸ್ಕ್ಡ್ ಬೆನ್ಝೀನ್ C6H6 is equal to number of moles of C6H6 divided by number of moles of H6 plus number of moles of CCl4 I want. Number of moles how to calculate? Mass divided by molecular mass. So C6H6 if I calculate, how much you will get? So 30 divided by 78, that is molecular mass of benzene. So here 30 divided by 78 plus you will get 70 gram.
divided by 154 as CCl4 molecular mass. Carbon is 12 and Cl is 35.5 into 4. So then if you simplify this, you are going to get the answer as 0.459. ನಂದೇನಾದರೂ ಆನ್ಸರ್ ರಾಂಗ್ ಇತ್ತೆ ಅಂತಂದರೆ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದ್ಯಾಟ್ ಐ ವಿಲ್ ಕರೆಕ್ಟ್ ಮೈ ಮಿಸ್ಟೇಕ್ಸ್. ಸೊ 0.459 ಅಂತ ಬಂತು. CCl4 ಏನಾದರೂ ಕೇಳಿದರೆ 1 ಮೈನಸ್ 0.459 ಅಂತ ಮಾಡ್ತೀರಿ, 0.541 ಅಂತೇಳಿ ಬರ್ತದೆ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟ್ ವಿಲ್ ಗೋ ಟು ಥರ್ಡ್ ಪ್ರಾಬ್ಲಮ್. ಸೊ ಇನ್ ಥರ್ಡ್ ಪ್ರಾಬ್ಲಮ್ ಮೊಲಾರಿಟಿಯನ್ನು ಕೇಳಿದ್ದಾರೆ. ಮೊಲಾರಿಟಿ. ಸೊ ಮೊಲಾರಿಟಿ ಈಸ್ ನಥಿಂಗ್ ಬಟ್, ರಿಮೆಂಬರ್, ಐ ಕ್ಯಾನ್ ರೈಟ್ ಇಟ್ ಆಸ್ number of moles divided by volume of solution in liter. Number of moles first calculate ಮಾಡಿ. Number of moles calculate ಮಾಡೋದಕ್ಕೆ ಏನು ಬೇಕು? For this, mass divided by molecular mass. Mass is given 30 divided by molecular mass of CO, NO3 twice and 6s2 it is there. Cobalt the molecular mass generally ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ 59 ಗ್ರಾಮ್. ಗೊತ್ತಿರಲಿ ಕೋಬಾಲ್ಟ್ದು molecular mass. So ನೀವು ಕ್ಯಾಲ್ಕುಲೇಟ್ ಮಾಡಿದರೆ ದಿಸ್ ಇಸ್ ಮಾಲಿಕ್ಯುಲರ್ ಮಾಸ್, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಅರೌಂಡ್ 291 ಬರ್ತದೆ. 291 ಬರ್ತದೆ. ದಿಸ್ ಆನ್ಸರ್ ವಿಲ್ ಗೆಟ್ ಇಟ್ ಆಸ್ 0.103. ಸೊ ದ್ಯಾಟ್ ಹಿಯರ್ ಐ ವಿಲ್ ರೈಟ್ 0.103 ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಅಂತ ಇದೆ. ಸೊ ವಾಲ್ಯೂಮ್ ಇನ್ ಲೀಟರ್ 4.3 ಬರೆಯುವಂತೆ, 4.3. ಸೊ ಇಫ್ ಯು ಕ್ಯಾಲ್ಕುಲೇಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆಸ್ 0.023 m, capital M. Unit you have to write. For unit there will be 1 marks. Then you can see for this molarity is equal to formula, same formula. So we will calculate the number of moles. So 0.5 m H2SO4, 30 ml of 0.5 m H2SO4 they have given diluted to 500 ml. So in this particular case we can use the formula here. M1 V1 is equal to M2 V2. This is the best formula what you can use it for dilution. So idu before dilution, idu after dilution. So ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟಾಗಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಿಯರ್ ಬಿಫೋರ್ ಡೈಲ್ಯೂಷನ್ ಇಫ್ ಯು ಸಿ 0.5 ಮೋಲಾರ್ ಇದೆ ಇಂಟು ವಾಲ್ಯೂಮ್ ಎಷ್ಟಿದೆ 30 ಇಸ್ ಈಕ್ವಲ್ ಟು 500 ವಾಲ್ಯೂಮ್ ಇದೆ into M2 we have to calculate. So what is M2? Calculate. So you are going to get it as 0.03. Simplify ಮಾಡಿ 0.03 m ಅಂತ ಬರ್ತದೆ. This is third problem. Fourth problem ನೋಡಿ. Calculate the mass of urea required in making 2.5 kg of 0.25 molar aqueous solution ಅಂತ ಇದೆ. So first we will see what is the meaning of this. 2.5 molar aqueous solution means 0.25 moles of urea in, remember, 1 kg ಅಂದರೆ 1000 gram of water as a solvent. The meaning of this is this. Now molecular mass of urea is to, you calculate, you will get it as 60 gram per mole. Now molecular mass because I want to calculate mass. So mass of urea is equal to, I will write it as a molecular mass into mole. So 0.25, you are going to get the answer it as 15 gram. So now we can see this is mass of the solvent. This is mass of the solute, which means what is the mass of the solution? You calculate mass of the solution is equal to 1000 plus 15 solute plus solvent is equal to 1015 gram ಅಂತೇಳಿ ಬಂತು. ಸೊ 1015 ಗ್ರಾಮ್ ಕೆ ಜಿಯಲ್ಲಿ ಕನ್ವರ್ಟ್ ಮಾಡಿ, ಬಿಕಾಸ್ 2.5 kg ಅಂತ ಇದೆ. ಸೊ 1.015 kg I got. Now the calculation is, remember, 1.015 kg of urea having 15 gram of urea, so that 2.5 kg of urea having, so simplify, cross multiplication ಮಾಡಿ, you are going to get the answer it as, so 36.94 gram. So answer for this is 36.94 gram.
So this is about, remember, fourth question, very simple, you have to understand what is given. Then fifth one, calculate molarity and mole fraction of potassium iodide if the density of 20% mass by mass aqueous solution is given 1.202 gram per ml. So it is given. First we calculate molality. ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ಮೊಲಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಂಬರ್ ಆಫ್ ಮೋಲ್ ಐ ವಾಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ in kg. First write the formula. Now what is the number of moles? To calculate number of moles, what they have given 20% mass. What is the meaning of this? The meaning of this is 20 gram of potassium iodide in 80 gram of water. 80 gram of water, right? Which means mass of the solvent in kg is how much? I can write it as 0.8 kg, right? So sorry, 0.8 ಬರೋದಿಲ್ಲ. So it is 0.08 kg because 80 gram of water. What is number of moles? You calculate 20 divided by potassium iodide molecular mass is to 39 plus. In this case, iodine is, remember, so total, if you calculate around 127 like that, you will get 127. So total 127 like that you will get. So like this 166 you are going to get, sorry, so 166 gram you are going to get. So mass by molecular mass 166 gram, so you will get as 0.120, that you substitute here 0.120 and you are going to get the answer as, so 1.5 m mole per kg. So 1.5 m you got. Second one, what they have asked, molarity. To calculate molarity, I want a number of mole divided by volume in liter. Number of moles already we have calculated 0.120. Then what is the volume of the solution, that you have to calculate. So to calculate volume of the solution, remember, density is equal to mass by volume. So volume is equal to mass divided by density. What is the mass of the solution? 100 gram, because it is percentage, right? 20% in 80% water, nothing but total is 100. 100 gram of solution divided by density is 1.202. You are going to get it as 83.2 ml, or you can say, I will write it as 0.0832 liter. So simplify this, you will get the molarity. So molarity, if you calculator ಇಟ್ಕೊಂಡು ಕೂತ್ಕೊಳ್ಳಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ ಅದ್ರ ಕರೆಕ್ಟ್ ಬರ್ತಾ ಇದೆಯಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡಿ. 1.44, or before you can calculate, then you can cross check. 1.44, you are going to get it as capital M, that is molarity. C, you have to calculate mole fraction. To calculate mole fraction, this video may be long, ಯಾಕಂದರೆ ಎಲ್ಲ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಪ್ರಾಬ್ಲಮ್ ಬೇಕೋ ಆ ಪ್ರಾಬ್ಲಮನ್ನು ಸ್ಕಿಪ್ ಮಾಡಿ ಕೂಡ ನೋಡ್ಬೋದು. So here I want mole fraction. So mole fraction of Ki is equal to number of moles of Ki divided by number of moles of Ki plus number of moles of water. Number of moles of Ki ಎಷ್ಟು ಬರ್ತದೆ? Already we have calculated number of moles 0.120 divided by 0.120 plus number of moles of water. How you calculate? So mass of the water is 80, molecular mass is 118. So simplify this, you are going to get the answer as 0.0263 as mole fraction of Ki. So like this you have to solve this type of problem. Then sixth one, H2S, a toxic gas with rotten egg smell, is used for the qualitative analysis. If the solubility of H2S in water is STP 0.15 m, calculate Henry's law constant. This is based on the Henry's law constant value. Henry's law ಏನು ಹೇಳ್ತದೆ? Pressure is equal to mole fraction into Kh, remember. So Kh is, you have to calculate. Now to calculate Kh, what I want? Pressure I want divided by X, mole fraction I want. So pressure you have to calculate. Pressure ಕೊಟ್ಟಿದ್ದಾರಾ? Yes, 0.195. Sorry, 0.195 is the solubility. We will calculate that.
pressure. So now in this particular case, so pressure of this at STP we will consider, right? At STP means bar we will consider. So 0.987 bar you are going to get, because they have given at STP. So at STP means, remember, this is constant, pressure is constant, 0.987 bar. Remember, generally 1 anta tagondru kuda problem illa, but we will see that. You can take the same. Now you have to calculate x. To calculate x of S2S, n of S2S I want, so n of S2S plus n of water I want. n of S2S calculate ಮಾಡಬೇಕು. n of S2S calculate ಮಾಡೋದಕ್ಕೆ ಆಲ್ರೆಡಿ ದೇ ಹ್ಯಾವ್ ಗಿವನ್ 0.195 ಅಂದರೆ 0.195 ಮೋಲ್ಸ್ ಅಂತ ಮೀನಿಂಗು. ಸೊ ದಟ್ ಡೈರೆಕ್ಟ್ಲಿ ಐ ವಿಲ್ ಟೇಕ್ 0.195 ಡಿವೈಡೆಡ್ ಬೈ 0.195 ಪ್ಲಸ್ ಎನ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಆಫ್ ವಾಟರ್ ಹೀಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ 0.195 ಅಂತಂದರೆ ಸಾಲ್ವೆಂಟ್ ಆಫ್ ದಿಸ್ ಈಸ್ 1 kg. 1 kg solvent means 1000 gram. Other molecular mass 18. So now you calculate the mole fraction of H2S as 0.0035. Adanil substitute ಮಾಡಿ 0.0035. You are going to get the answer it as. So in this case 282 bar ಅಂತ ಹೇಳಿ ಬರ್ತದೆ. 282 bar. ಅಟ್ಮಾಸ್ಫಿಯರ್ ಬೇಕಂದ್ರೆ ಇಲ್ಲಿ 1 ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ಜನರಲಿ 0.987 bar you have to consider. So this is about 6th question. Answer is 282 bar. 7th one, Henry's law constant is given. Calculate the quantity of CO2 in 500 ml ಅಂತ ಕೇಳಿದ್ದಾರೆ. So that we'll see in this particular case. So calculate the quantity of CO2. Quantity of CO2 to calculate, first you have to calculate number of moles of CO2. Once you calculate number of moles of CO2, number of moles of CO2 will give rise to mole into molecular mass. You are going to get it as mass. ಇಲ್ಲಿ quantity ಅಂದ್ರೆ mass ಕೇಳಿದರೆ, to calculate mass we want to calculate number of moles of CO2, right? So number of moles of CO2 to calculate, first what we will do here. So here you can see KH is given, P of CO2 is given, pressure of CO2 is given, that is 2.5 atmosphere. So that will converted into Pascal. So that this question, the answer become easy for us. Because of that reason we will take that particular concept. So now Henry's law constant ಏನು ಹೇಳ್ತದೆ? So that is x is equal to P divided by KH. Now pressure ಕೊಟ್ಟಿದ್ದಾರೆ 2.5 atmosphere. I will consider it as Pascal, 101325 Pascal divided by KH value. See, ನೀವು ಅದನ್ನು ಡೈರೆಕ್ಟ್ ಕೂಡ ಮಾಡ್ಬೋದು, ಅಟ್ಮಾಸ್ಫಿಯರ್ ತೊಗೊಂಡು ಕೂಡ ಮಾಡ್ಬೋದು. I will take STP condition means Pascal I will take. So KH value is 1.67 into 10 to the power 8. So then you are going to get the answer as 1.517 into 10 to the power minus 3. ಇದೇನಿದು x of CO2 you got. Now if you know x of CO2, then you have to calculate this n of CO2. What is the formula? X of CO2 is equal to n of CO2 divided by n of CO2 plus n of water, right? So in this particular case, one assumption is what? N of CO2 is negligible than compared to n of water. ಇದು ನಮ್ಮ ಅಸಂಪ್ಷನ್. ಯಾಕಂತಂದರೆ ಇಲ್ಲಿ ಎರಡು ಅನ್ನೋನ್ ಇಟ್ಕೊಂಡು we cannot calculate. Hence we go to that particular case. N of CO2 is negligible than N of H2O. Now this become N of CO2 divided by N of water. So N of CO2 and N of water you are going to get it as is equal to 1.517 into 10 to the power minus 3. But N of water ಗೊತ್ತಿಲ್ಲ ನಮಗೆ. N of water ಕ್ಯಾಲ್ಕುಲೇಟ್ ಮಾಡೋಣಂತೆ. So number of moles of water to calculate. So N of water to calculate, I want mass divided by molecular mass. Molecular mass ಅಂತೂ ಗೊತ್ತಿದೆ 18. ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ
In this particular case, you can see 500 ml of soda water ಅಂತ ಕೊಟ್ಟಿದ್ದಾರೆ. That we will consider it as 500 ml of water, because here once again our assumption is carbon dioxide soluble in the water to the very less extent. Because of that, I can take directly as 500 ml, nothing but I can write it as 500 gram. ಯಾಕಂದರೆ density of water is equal to 1 gram per cm cube. Hence volume and mass are same here. Because of that, I can take 500 here is equal to 27.78 mole I got. So ಇದನ್ನು ಇಲ್ಲಿ substitute ಮಾಡಿ. So then you calculate, I will calculate it here, n of CO2 is equal to 1.517 into 10 to the power minus 3 into 27.78. So you will get the answer it as 42.14 into 10 to the power minus 3. So ಇದನ್ನು ಇಲ್ಲಿ ತೊಗೊಂಡು ಬರೋಣಂತೀಗ. ಸೊ ಮಾಸ್ ಇಸ್ ಈಕ್ವಲ್ ಟು, ಸ್ವಲ್ಪ ದೊಡ್ಡದಾಗಿದೆ ಪ್ರಾಬ್ಲಮ್ಮು, ಬಟ್ ಸಚ್ ಪ್ರಾಬ್ಲಮ್ ನೋಟ್ ಇದರಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಭಾಳ ಕಡಿಮೆ ಇದೆ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ನೀಟ್ JEE. ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಥಾಟ್ ಪ್ರೊಸೆಸ್, ವಾಟ್ ವಿ ಆರ್ ಡೂಯಿಂಗ್. ಸೊ ದ್ಯಾಟ್ ಮಾಲಿಕ್ಯುಲರ್ ಮಾಸ್ ಆಫ್ ದಿಸ್ ಈಸ್ 44 ಇಂಟು 42.14 into 10 to the power minus 3. You are going to get it as mass. So 1.854 gram. 1.854 gram. So this is the answer for this particular question. So definitely it's going to help you, and the bigger one, I will agree for that. Then 8th one, the vapor pressure of the pure liquid A and B are given 450 and 700 mmHg at 350 Kelvin. Find out the composition of the liquid mixture if the vapor pressure is equal to, in this particular case it is equal to 600 mmHg, and find the composition in the vapor phase anta ide. So here what is the formula we will use? So P total is equal to P of A plus P of B. ಇದಕ್ಕೆ ನಾವು ಡೈರೆಕ್ಟ್ ಫಾರ್ಮುಲನ್ನು ಕೂಡ ಬರೀತೀವಿ. This is equal to P naught B plus P naught A minus P naught B into XA ಅಂಥೇಳಿ, ರೈಟ್. ಸೊ ಲೈಕ್ ದಿಸ್ ಆಲ್ಸೋ ಯು ಕ್ಯಾನ್ ರೈಟ್, ಬಿಕಾಸ್ ಪಿ ಎ ಅಂತಂದ್ರೇನು, XA ಇಂಟು P naught A ಪ್ಲಸ್ XB ಇಂಟು P naught B. ದಿಸ್ ಈಸ್ ಅಕಾರ್ಡಿಂಗ್ ಟು Raoult's law. ನೌ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಗಾಟ್. ಈ ಫೈನಲ್ ಎಕ್ಸ್ಪ್ರೆಷನ್ ತೊಗೊಂಡು ನಾವು ವಿ ಸಬ್ಸ್ಟಿಟ್ಯೂಟ್. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ? ಸೊ ಹಿಯರ್ ಯು ಕ್ಯಾನ್ ಸಿ P naught B ತೊಗೊಳ್ಳಿ, 700 ಕೊಟ್ಟಿದ್ದಾರೆ P naught B, ಪ್ಲಸ್ P naught A is 450 minus 700, 450 minus 700. So XA is equal to total answer what you have got, 600, because liquid mixture total vapor pressure is given 600. So ಇದನ್ನು ಸಾಲ್ವ್ ಮಾಡಿ you are going to get XA as 0.40, XB as 0.60, ಯಾಕಂದ್ರೆ 1 minus 0.4. ಈಗ ಕಂಪೋಸಿಷನ್ ಇನ್ ದ ವೇಪರ್ ಫೇಸ್ ದೇ ಹ್ಯಾವ್ ಆಸ್ಕ್ಡ್. ವೇಪರ್ ಫೇಸ್ ಒಂದು ಸಾರಿ ಫಾರ್ಮುಲಾವನ್ನು ನೆನಪು ಮಾಡ್ಕೊಳ್ಳಿ. ಸೊ ಫಾರ್ಮುಲಾ ಈಸ್, ರಿಮೆಂಬರ್, YA is equal to mole fraction of A in the vapor phase, PA divided by pressure of A divided by total pressure, P of A plus P of B. Now P of A I want. P of A ಅಂದರೆ XA into P naught A. XA into P naught A ಕ್ಯಾಲ್ಕುಲೇಟ್ ಮಾಡಿ. XA is 0.4, ರೈಟ್. ಸೊ ಅದನ್ನು ಬರೆಯೋಣಂತೆ. 0.4 into P naught A is 450 divided by 0.4 into 450 plus 0.6 into, we will take 700. So simplify this, you are going to get the answer as 0.30. YB ಎಷ್ಟಾಗ್ತದೆ? 0.7, ಯಾಕಂದರೆ 1 minus 0.3. Like this we calculate this. Very important, very simple. That is the 8th question. 9th question. ಸೊ ಡೈರೆಕ್ಟ್ ಕ್ವಶನ್ ಇದು. ಸೊ 9th ಕ್ವಶನ್. ಸೊ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಬಿಡ್ತೀನಿ. ಕ್ಯಾಲ್ಕುಲೇಟ್ ಇನ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ರೈಟ್. ಸೊ ಹಿಯರ್ ಯು ಕ್ಯಾನ್ ಸಿ 23.8 mmHg is given.
So 23.8 mmHg is P naught, this one, and PS is given 23. Yes, PS you have to calculate, that we will see, and P naught is given 23.8. So in this particular case, first what we will do is that P naught minus P of S divided by P naught is equal to, here W2 divided by M2 divided by W1 by M1 plus W2 by M2. ಯಾಕಂದರೆ ಇದನ್ನ ಯಾಕೆ ತೊಗೊಂಡಿದ್ದೀನಿ, N2 divided by N1 plus N2 ಅಂತ ತಗೋತೀವಿ. Mole fraction of the solute. Relative lowering in vapor pressure is equal to directly proportional to mole fraction of the solute. Hence I have considered this. ಈಗ W2 M2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ W2 is nothing but 50 ಗ್ರಾಮ್. ಇಲ್ಲೇನು ಕೊಟ್ಟಿದ್ದಾರೆ, ಇದು W2. M2 is 60 ಗ್ರಾಮ್. ಯಾಕಂದರೆ ಯೂರಿಯಾ ಇಸ್ ಕೊಟ್ಟಿದ್ದಾರೆ. ಸೊ M2 is equal to 60 ಬಂತು. W1 is equal to 850 ಗ್ರಾಮ್. ವಾಟರ್ is 18 M2. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 50 by 60 divided by 50 by 60 plus. ಸೊ 850 by 18. ಎಷ್ಟು ಬರ್ತದೆ ಆನ್ಸರು? 0.017 ಅಂತ ಬರ್ತದೆ. 0.017 ಅಂತ ಬರ್ತದೆ. ಸೊ ಈ 0.017 ಬಂತು ನಿಮಗೆ. ಸೊ ಪಿ ನಾಟ್ ಎಷ್ಟು ಕೊಟ್ಟಿದ್ದಾರೆ? 23.8. ಸೊ ಈಗ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ದ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಪಿ ನಾಟ್ ಈಸ್ ಗಿವನ್. ಪಿ ನಾಟ್ ಎಷ್ಟು ಕೊಟ್ಟಿದ್ದಾರೆ? 23.8. ಸೊ 23.8 ಮೈನಸ್ ಪಿ ಎಸ್ ಡಿವೈಡೆಡ್ ಬೈ 23.8 ಇಸ್ ಈಕ್ವಲ್ ಟು 0.017. ಇದನ್ನು ಸಿಂಪ್ಲಿಫೈ ಮಾಡಿ. ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಪಿ ಎಸ್ ಇಸ್ ಈಕ್ವಲ್ ಟು, ಸೊ 23.4 mmHg. 23.4 mmHg ಅಂತ ಬರ್ತದೆ ಪ್ರೆಷರ್. ಸೊ ಈಗ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕೇಳಿದ್ದಾರೆ. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ನಾವು ಆ್ಯಕ್ಚುಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ದಟ್ ಈಸ್ 017. ಸೊ ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ದಿಸ್ ಒನ್ 23.4 mmHg. ದಿಸ್ ಆಲ್ಸೋ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಪ್ರಾಬ್ಲಮ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ is given 750 mmHg. How much sucrose is to be added to 500 gram of water such that it boils at 100 degree Celsius ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ? ವಾಟ್ ಈಸ್ ಗಿವನ್? ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಾಯ್ಲಿಂಗ್ ಪಾಯಿಂಟ್ ಈಸ್ ಗಿವನ್. ಡೆಲ್ಟಾ ಟಿ ಬಿ ಹೌ ಯು ಕ್ಯಾಲ್ಕುಲೇಟ್? ಸೊ ಹಿಯರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಆಸ್ ಡೈರೆಕ್ಟ್ಲಿ ಆಲ್ಸೋ ಯು ಕ್ಯಾನ್ ಕ್ಯಾಲ್ಕುಲೇಟ್ 100 minus 99.63. ಯಾಕಂದರೆ ಡಿಫ್ರೆನ್ಸ್ ಬೇಕು. ಯು ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಕೆಲ್ವಿನ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ದೆನ್ ದ ಆನ್ಸರ್ ಆಲ್ಸೋ ಸೇಮ್ ವಿಲ್ ಗೆಟ್ 0.37 K. Then what they have asked? How much sucrose, which means W2 they have asked, right? So W2 they have asked means you can write the formula as, because formula ಏನಿದೆ? So M2 is equal to KB into, so formula is there, M2 is equal to KB into W2 into 1000 divided by delta TB into W1. ಅದನ್ನು ಸಿಂಪ್ಲಿಫೈ ಮಾಡಿ. ಸೊ W2 ಐ ವಾಂಟ್. W2 ಅಂತಂದರೆ M2. ಸೊ M2 ಎಷ್ಟಿದೆ? 342. ಯಾಕೆ? ಸುಕ್ರೋಸ್ ಇಸ್ ದೇರ್. 342 ಮಾಲಿಕ್ಯುಲರ್ ಮಾಸ್. ಸೊ 342 ಇಂಟು M2 ಇಂಟು ಡೆಲ್ಟಾ ಟಿ ಬಿ ತೊಗೊಳ್ಳಿ 0.37 ಇಂಟು W1 ತೊಗೊಳ್ಳಿ. W1 ಎಷ್ಟಿದೆ ನೋಡಿ? 500 ಗ್ರಾಮ್ ಆಫ್ ವಾಟರ್. 500. ಸೊ ಡಿವೈಡೆಡ್ ಬೈ, ರೈಟ್, 1000 ಅಂತೂ ಆಲ್ರೆಡಿ ಇದೆ. 1000 ಇಂಟು 0.52. 0.52. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ KB 0.52 ಅಂತ ತೊಗೊಂಡಿದ್ವಿ. ಬಟ್ ಅಟ್ಲೀಸ್ಟ್ ಕೊಡಬೇಕು, ಅದನ್ನು ಇವ್ರು ಕೊಟ್ಟಿಲ್ಲ ಅಷ್ಟೇ. 0.52 is equal to KB. ಕಾನ್ಸ್ಟೆಂಟ್ ವ್ಯಾಲ್ಯೂ ಇದು, ನೆನ್ಪಿಟ್ಕೊಳ್ಳಿ. ಸೊ W2 is equal to when you solve 121.67 ಗ್ರಾಮ್ ಅಂತ ಬರ್ತದೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ದ ಆನ್ಸರ್. 11th ನೋಡಿ. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ascorbic acid. Ascorbic acid, vitamin C, to be added dissolved in 75 grams of acetic acid to lower its melting point by 1.5 kf ಅನ್ನು ಕೊಟ್ಟಿದ್ದಾರೆ ನೋಡಿ. ಕೊಡ್ತಾರೆ ಜನರಲಿ. ಸೊ ಒನ್ಸ್ ಅಗೇನ್ ಫಾರ್ಮುಲಾ ಏನು?
delta TF is equal to KF into W2 into 1000 divided by M2 into W1 ಅಥವಾ M2 is equal to ಅಂತಲೂ ಬರೀಬೋದು. Once again here what we want W2 because mass of ascorbic acid means solute. W2 I want. For this remember whenever W2 is asked in this particular case, here I want to calculate delta TF ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. So delta TF is given. So 1.5 degree Celsius. ಇದೇ delta TF W2 is equal to delta TF 1.52 ಅಂತ ಬರೆದ್ವಿ. ಯಾಕಂದ್ರೆ ಫಾರ್ಮುಲಾ ಏನಾಗ್ತದೆ W2 is equal to so delta TF into KF delta TF into M2 into W1 divided by KF into 1000 ಆಗ್ತದೆ. So 1.52 ಆಯಿತು. M2 is how much 342 ಸಾರಿ ಅದು ಪ್ರೀವಿಯಸ್ ಪ್ರಾಬ್ಲಮ್ ಆಯಿತು. ಸೊ M2 is how much here 176. ಯಾಕಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮಾಲಿಕ್ಯುಲರ್ ಮಾಸ್ ಇದು ಕ್ಯಾಲ್ಕುಲೇಟ್ ಮಾಡಿ 176 ಬರ್ತದೆ. 176 then so delta TF 1.52 you have taken. Then what is needed? W1 is 75 gram. See 75 gram divided by 1000 ಹಾಗೆ ಇದೆ into 3.9. So simplify this, you will get 5.077 gram. So hence it is the 11th question answer. And the last question in this series, in this they calculate the osmotic pressure ಮೇಲೆ ಪ್ರಾಬ್ಲಮ್ ಇದೆ. ಸೊ ಪಾಲಿಮರ್ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಆಸ್ಮಾಟಿಕ್ ಪ್ರೆಷರ್ ಅಂತ ಇದೆ. ಆಸ್ಮಾಟಿಕ್ ಪ್ರೆಷರ್ ಅಂತ ಒಂದು ಫಾರ್ಮುಲಾ ಏನಿದೆ ಪೈ ಇಸ್ ಈಕ್ವಲ್ ಟು CRT ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಸಿ ಅಂದರೆ ಕಾನ್ಸಂಟ್ರೇಷನ್. ಸೊ N ಡಿವೈಡೆಡ್ ಬೈ RT. ಡೈರೆಕ್ಟ್ ಫಾರ್ಮುಲನ್ನು ಕೂಡ ಬರಿಬೋದು ನೀವು N ಡಿವೈಡೆಡ್ ಬೈ V ಇಂಟು RT. ಸೊ ಅದನ್ನು ನಾನು ಕ್ಲಿಯರಾಗಿ ಬರದೆ ಅಂತಂದರೆ ಪೈ ಇಸ್ ಈಕ್ವಲ್ ಟು W2RT ಡಿವೈಡೆಡ್ ಬೈ V. So this is the formula what you have to remember. Now W2 by M2, sorry M2 you have to add because N and number of moles ಅಂದರೆ W2 by M2. So for this W2 ಕೊಟ್ಟಿದ್ದಾರೆ ನೋಡಿ W2 right 1 they have given because 1 gram of polymer W2. R value here you have to take it as remember 0.083. So a Pascal bar per liter per Kelvin per mole. This is the one bar liter per Kelvin per mole. Now this into Ts to temperature 310 Kelvin divided by so 0.45 is the liter. So then 1,85,000 you have to add. 1,85,000 you have to add. So total ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. You are going to get it as 30.96 Pascal or you can say 31 Pascal is the answer. Very simple basic thing formula perfect ಮಾಡ್ಕೊಳ್ಳಿ. Your problem will be solved very easily. So these are the problems which is there in the NCERT as an in-text question. Next chapter we will meet once again with the haloalkanes and halorines. Thank you for watching. Have a nice day. So share it to your friends, like the video and subscribe if you are not subscribed. Have a nice day. Thank you.